ಕೊಡಗು ಜಿಲ್ಲೆಯಲ್ಲಿ ಮುಂದುವರೆದ ಮಳೆ, ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ನಿಗದಿಯಂತೆ ನಡೆಯಲಿದೆ ದ್ವಿತೀಯ ಪಿಯುಸಿ ಪರೀಕ್ಷೆ. ರಜೆಯನ್ನ ಘೋಷಿಸಿ ಜಿಲ್ಲಾಧಿಕಾರಿ ವೆಂಕಟರಾಜ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಕೊಡಗಿನಲ್ಲೂ ಕೂಡ ಭಾರಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ಅಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾನೇ ಇದೆ. ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್ ಈ ರೀತಿಯಾಗಿ ಮಳೆ ಆಗ್ತಾನೇ ಇದೆ. ಇಂಥ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿದ್ದಾರೆ. ಆದರೆ ಈ ದ್ವಿತೀಯ PU ಪರೀಕ್ಷೆ ಇತ್ತಲ್ಲ, ಅದನ್ನು ಮೊದಲಿಗೆ ಡೇಟ್ ಏನು ಫಿಕ್ಸ್ ಮಾಡಿದ್ರು ಅದರಂತೆ ನಡೆಯುತ್ತೆ. ಅದರಲ್ಲಿ ಏನು ವ್ಯತ್ಯಾಸ ಅನ್ನೋದಿಲ್ಲ ಅಥವಾ ಬದಲಾವಣೆ ಅನ್ನೋದಿಲ್ಲ ಅನ್ನೋದನ್ನು ತಿಳಿಸಲಾಗ್ತಾ ಇದೆ. ಜಿಲ್ಲಾಧಿಕಾರಿ ವೆಂಕಟರಾಜ ಇದೀಗ ಆದೇಶವನ್ನು ಹೊರಡಿಸಿರುವಂಥದ್ದು ಶಾಲಾ ಕಾಲೇಜುಗಳಿಗೆ ರಜೆಗೆ. ಅಲ್ಲೂ ನದಿ ನೀರುಗಳೆಲ್ಲ ಉಕ್ಕಿ ಹರಿತಾ ಇದೆ, ಹಳ್ಳ ಕೊಳ್ಳಗಳೆಲ್ಲ ಉಕ್ಕಿ ಹರಿತಾ ಇದೆ. ಅಲ್ಲೂ ಸಹ ಸಮಸ್ಯೆಗಳು ಎದುರಾಗ್ತಾ ಇದೆ. ನೋಡಿ, ಕಳೆದ ಮಳೆಗಾಲ, ಅದರ ಹಿಂದಿನ ಮಳೆಗಾಲದಲ್ಲಿ ಕೊಡಗು, ಮಡಿಕೇರಿ ಈ ಭಾಗದೆಲ್ಲ ತೀವ್ರ ರೀತಿಯಾದಂಥ ಸಮಸ್ಯೆ ಆಗಿತ್ತು. ಗುಡ್ಡ ಕುಸಿತಗಳಾಗ್ತಾ ಇತ್ತು. ಈ ಬಾರಿ ಮಂಗಳೂರಿನಲ್ಲಿ ಆ ಥರದ್ದೊಂದು ಸಿಚುವೇಶನ್ಸ್ ಇದೆ. ಹಾಗಂತ ಕೊಡಗಿನಲ್ಲಿ ಮಳೆ ಕಮ್ಮಿ ಅಂತ ಅಲ್ಲ, ಅಲ್ಲೂ ಕೂಡ ಮಳೆ ಇದೆ. ಆದರೆ ಕಳೆದ ಬಾರಿಗೆಲ್ಲ ಹೋಲಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಅವಾಂತರಗಳ ಸಂಖ್ಯೆಯಲ್ಲಿ ಕಡಿಮೆ ಆಗ್ತಾ ಇದೆ. ಇನ್ನು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಬಿಟ್ಟು ಬಿಡದೆ ಮಳೆ ಸುರಿತಿರುವಂಥ ಹಿನ್ನೆಲೆಯಲ್ಲಿ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ